ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮನಗಳು. ಮೈ ನೇಮ್ ಇಸ್ ಆನಂದ ಮುಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ಇವತ್ತಿನ ದಿವಸ ನಾನು ನಿಮಗೆಲ್ಲ ತುಂಬಾ ಇಷ್ಟ ಆಗುವಂತಹ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಿಗ್ ಬಾಸ್ ನಲ್ಲಿ ಇದ್ದಾಗ ಗಿಲ್ಲಿ ಮಹಾರಾಜರು ನಾ ಕಂಡಂತೆ ಧ್ರುವಂತ ಅನ್ನುವಂತಹ ಗ್ರಂಥವನ್ನ ಬರಿತೀನಿ ಅನ್ನುವಂತಹ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಅದೇ ವಿಷಯವನ್ನ ನಮ್ಮ ಕಿಚ್ಚ ಸುದೀಪ್ ಅವರು ತಮ್ಮ ಶನಿವಾರದ ಅಥವಾ ರವಿವಾರದ ಪಂಚಾಯಿತಿಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಅದೇ ರೀತಿಯಾಗಿ ರಜತ್ ಅವ್ರ ಜೊತೆ ಮಾತಾಡುವಾಗ ಒಂದ್ಸಾರಿ ಗಿಲ್ಲಿ ಅವರು ಹೇಳ್ತಾರ, ನಾ ಕಂಡಂತೆ ಗಿಲ್ಲಿ ಅನ್ನುವಂತ ಪುಸ್ತಕ ಬರೀಬೇಕು, ಆ ಪುಸ್ತಕವನ್ನ ತಯಾರು ಮಾಡ್ಬೇಕು ಅನ್ನುವಂತ ಡಿಸ್ಕಷನ್ ರಜತ್ ಅವರು ಮತ್ತು ಗಿಲ್ಲಿ ಅವರು ಮಾಡುವಾಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರ, ನಾ ಕಂಡ ಗಿಲ್ಲಿ ಅನ್ನುವಂತ ಗ್ರಂಥದಲ್ಲಿ ರೋಮಾನ್ಸಿಗೆ ಸ್ಥಳಾವಕಾಶ ಇರಲ್ಲ, ಅದರಲ್ಲಿ ರೋಮಾನ್ಸ್ ಇರಲ್ಲ ಅಂತ ಅನ್ನುವಂತ ಮಾತನ್ನ ಹೇಳ್ತಾರ. ಬಹಳ ತಿಳುವಳಿಕೆ ಉಳ್ಳಂತವ್ರು ನಮ್ಮ ಗಿಲ್ಲಿಯವರು. ಗಿಲ್ಲಿಯವರು ಇಷ್ಟೊಂದು ಯಾಕೆ ಜನಪ್ರಿಯ ಆಗ್ಯಾರ ಅಂತಂದ್ರ, ಈ ಹಿಂದೊಮ್ಮೆ ನಾನು ಒಂದ್ 2-3 ಬಾರಿ ಹೇಳಿದ್ದೆ, ಅವರು ಕವಿರತ್ನ ಕಾಳಿದಾಸನ ಸ್ವರೂಪ ಅಂತ. ಹೌದು, ಅವರು ಕವಿರತ್ನ ಕಾಳಿದಾಸನ ಸ್ವರೂಪವೂ ಹೌದು, ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪವೂ ಹೌದು. ನಮ್ಮ ಗಿಲ್ಲಿಯವರು ಸುಮಾರು 4-5 ಜನ ನಟಿಯರೊಂದಿಗೆ ಸ್ಟೇಜ್ ಹಂಚಿಕೊಂಡಿದ್ದರೂ ಕೂಡ, ಅವರೊಂದಿಗೆ ಕಾರ್ಯಕ್ರಮಗಳನ್ನ ನಡೆಸಿದ್ರೂ ಕೂಡ, ಪ್ರೀತಿ ಪ್ರೇಮ ಅನ್ನುವಂತ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದರೂ ಕೂಡ, ಅವರು ಯಾವತ್ತಿಗೂ ಯಾವುದನ್ನು ತಮ್ಮ ಮೈಗೆ ಅಂಟಿಸಿಕೊಂಡವರಲ್ಲ, ಮನಸ್ಸಿಗೂ ಕೂಡ ತಗೊಂಡವರಲ್ಲ. ಅವರು ಮನಸ್ಸು ಮತ್ತು ಮೈ ಎರಡನ್ನೂ ಶುದ್ಧವಾಗಿಟ್ಟುಕೊಂಡು ಅವರು ಇಲ್ಲಿವರೆಗೂ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಅವರು ಇಷ್ಟು ಜನಪ್ರಿಯ ಪಡಿಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರ ಪ್ರೀತಿ ಪ್ರೇಮ ಅಂತಂದ್ರೆ ಏನು ಅಂದ್ರೆ ಅದು ಕಾಮರಹಿತವಾಗಿರ್ಬೇಕು. ಕಾಮ ಅಂದ ಕೂಡ್ಲೆ ಬಹಳ ಜನ ತಪ್ಪು ತಿಳ್ಕೊತಾರ, ಅದೊಂದು ಕೆಟ್ಟ ಪದ ಅಂತ ಅರ್ಥ ಮಾಡ್ಕೋತಾರ. ದಯವಿಟ್ಟು ಕಾಮ ಅನ್ನೋದು ಕೆಟ್ಟ ಪದ ಅಲ್ಲ. ಒಂದ್ ವೇಳೆ ಅದು ಕೆಟ್ಟ ಪದ ಆಗಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಒಳಗ 4 ಪುರುಷಾರ್ಥಗಳು ಬರ್ತಾವು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಅಂದ್ರ ಡಿಸೈರ್ ಅಂತಾರಲ್ಲ, ಬೇಡಿಕೆ. ಅಂದ್ರ ನಮಗ ಬೇಕಾಗಿದ್ದು, ನಮಗಿಷ್ಟ ಆಗಿದ್ದು ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡುವುದು, ಅದು ನಮಗ್ ಬೇಕು ಅಂತ ಆಸೆ ಪಡುವುದು, ಅದು ಕಾಮ. ಕಾಮರಹಿತವಾದ ಪ್ರೇಮ ನಿಜವಾದ ಪ್ರೇಮ. ಅಂಥ ಪ್ರೇಮ ನಮ್ಮ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇತ್ತು. ಅದಕ್ಕೋಸ್ಕರ 16,000 ಜನ ಅವರಿಗೆ ಫಾಲೋವರ್ಸ್ ಇದ್ರು. ಅದರ ಅರ್ಥ 16,000 ಜನರಿಗೆ ಅವರು ತಾಳಿ ಕಟ್ಟಿದ್ರು ಅಂತಲ್ಲ. ಆಗಿನ ಕಾಲದೊಳಗ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಕಾಲದಲ್ಲಿ ಅವರಿಗೆ 16,000 ಜನ ಫಾಲೋವರ್ಸ್ ಇದ್ರು ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲರೂ ಪ್ರತಿಯೊಬ್ಬರು ಅಬ್ಬ ಇದ್ರೆ ಇಂಥ ಗಂಡ ಇರಬೇಕು, ಇದ್ರೆ ಇಂಥ ನಮ್ಮ ಜೀವನ ಸಂಗಾತಿ ಇರಬೇಕು, ಇದ್ರೆ ಇಂಥ ಮಗ ಇರಬೇಕು, ಇಂಥ ಅಳಿಯ ಇರಬೇಕು, ಇಂಥ ಅಣ್ಣ ಇರಬೇಕು, ಇಂಥ ತಮ್ಮ ಇರಬೇಕು ಅಂತ ಬಯಸುವ ರೀತಿಯಲ್ಲಿ ನಾವು ಬದುಕನ್ನ ಸಾಗಿಸ್ಬೇಕು. ಅವಾಗ ಅದು ನಿಜವಾದ ಪ್ರೀತಿ ಪ್ರೇಮದ ಬದುಕಾಗ್ತದೆ. ಎಲ್ಲಿ ಸ್ವಾರ್ಥರಹಿತವಾದಂತಹ ಪ್ರೀತಿ ಪ್ರೇಮ ಇರ್ತದ, ಅಲ್ಲಿ ಅಪಾಯ ಇರಲ್ಲ, ಅಲ್ಲಿ ಅಭಿವೃದ್ಧಿ ಇರ್ತದೆ, ಅವನತಿ ಇರಲ್ಲ. ಒಂದ್ಸಾರಿ ಕಾವ್ಯ ಅವರೇ ಹೇಳಿದ್ದಾರೆ ಸಂದರ್ಶನದಲ್ಲಿ, ಏನಂದ್ರೆ ಗಿಲ್ಲಿ ಅವರು ಬಹಳ ಒಳ್ಳೆಯ ಮನುಷ್ಯರು, ಉತ್ತಮ ವ್ಯಕ್ತಿ, ಅವರು ನಿಯತ್ತಿನ ಮನುಷ್ಯ, ಅವರಲ್ಲಿ ಈ ಸ್ನೇಹದಲ್ಲಿ ಏನಾದ್ರೂ ಸ್ವಾರ್ಥ ಇರುತ್ತಲ್ಲ, ಆ ತರ ಅವರು ಸ್ವಾರ್ಥ ಇಟ್ಕೊಂಡಂತ ವ್ಯಕ್ತಿ ಅಲ್ಲ, ಅವರು ನಿಷ್ಕಲ್ಮಶವಾದ ವ್ಯಕ್ತಿ ಅನ್ನುವಂಥ ಮಾತನ್ನ ಹೇಳ್ತಾರ. ಇದಕ್ಕಿಂತಲೂ ಹೆಚ್ಚಿಂದ ಏನ್ ಬೇಕ್ರಿ? ಇದಕ್ಕಿಂತ ಹೆಚ್ಚಿನ ಸರ್ಟಿಫಿಕೇಟು ನಮ್ಮ ಗಿಲ್ಲಿ ಅವರಿಗೆ ಏನ್ ಬೇಕು? ಕಾವ್ಯ ಅವರು ಒಬ್ಬರೇ ಅಲ್ಲ, ಅವ್ರ ಜೊತೆ ನಟನೆ ಮಾಡಿದ, ಅವ್ರ ಜೊತೆ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬ ನಟಿಯರು ಈ ಮಾತನ್ನ ಹೇಳ್ತಾರ.
ಗಿಲ್ಲಿ ಅವರು ಯಾವುದನ್ನು ತಮ್ಮ ಮನಸ್ಸಿನ ಮೇಲೆ ತಗೊಳ್ಳೋದಿಲ್ಲ. ಯಾವುದನ್ನು ಅವರು ಕಾಮದೃಷ್ಟಿಯಿಂದ ಅಂದ್ರೆ ಸ್ವಾರ್ಥ ದೃಷ್ಟಿಯಿಂದ ಅಂದ್ರೆ ಅದು ನನಗೆ ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಎಂದೂ ಅವರು ಪ್ರೀತಿ ಪ್ರೇಮದ ಮಾತುಗಳನ್ನ ಆಡಲ್ಲ. ಒಂದು ವೇಳೆ ಅವರಲ್ಲಿ ಆ ರೀತಿಯ ಸ್ವಾರ್ಥ ಇತ್ತು ಅಂದ್ರೆ ಇಷ್ಟು ಅವರಿಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವರಲ್ಲಿರುವ ಪ್ರೀತಿ, ಅವರಲ್ಲಿರ್ತಕ್ಕಂಥ ಪ್ರೇಮ ನಿಸ್ವಾರ್ಥವಾದದ್ದು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಅವರು ಕರ್ನಾಟಕದ ತುಂಬ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾದ್ರೂ ಕೂಡ ಇವತ್ತಿಗೂ ಅವರು ಜನರ ಮನಸ್ಸಿನಿಂದ ಇವತ್ತಿಗೂ ಅವರು ದೂರ ಆಗಿಲ್ಲ. ಅವರೆಲ್ಲಾದ್ರೂ ಬರ್ತಾರಂದ್ರೆ ಇವತ್ತಿಗೂ 10-20 ಸಾವಿರ ಜನ ಸೇರ್ತಾರ. ಕಾರಣ ಅವರಲ್ಲಿರ್ತಕ್ಕಂಥ ಕವಿರತ್ನ ಕಾಳಿದಾಸ ಮತ್ತು ಶ್ರೀಕೃಷ್ಣ ಪರಮಾತ್ಮ, ಇವರಿಬ್ಬರ ಗುಣಗಳು, ಸ್ವಭಾವಗಳು, ವ್ಯಕ್ತಿತ್ವಗಳು ಅವರಲ್ಲಿ ಇರೋದ್ರಿಂದ ಅವರು ಇಷ್ಟೊಂದು ಜನಪ್ರಿಯರಾಗ್ಯಾರ. ಜನರಿಗೆ ಇಷ್ಟ ಆಗ್ತಾರ, ಅವರು ಜನರ ಮನಸ್ಸಿಗೆ ಹತ್ತಿರ ಆಗ್ತಾರ. ಅದಕ್ಕೋಸ್ಕರ ಗಿಲ್ಲಿಯವರ ನಾ ಕಂಡಂತೆ ಗಿಲ್ಲಿ ಅಂತಂದ್ರ ನಿಜವಾಗ್ಲೂ ಅದ್ಭುತವಾದಂತಹ ಗಿಲ್ಲಿ ಅವರು. ಅವ್ರ ಬಗ್ಗೆ ನಾವು ತಿಳ್ಕೊಳ್ಳುವುದು ಬಹಳ ಅದ. ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಒಂದು ನಾ ಕಂಡಂತೆ ಗಿಲ್ಲಿ ಅನ್ನುವಂತಹ ಒಂದು ಗ್ರಂಥ, ಒಂದು ಪುಸ್ತಕವನ್ನೇ ಬರೀಬೇಕು ಅನ್ನುವಂತಹ ವಿಚಾರ ಕೂಡ ನನ್ನ ತಲೆಯೊಳಗೆ ನಿನ್ನೆ ಬಂದಿದೆ. ಸಾಧ್ಯವಾದ್ರೆ ಅದನ್ನ ಮುಂದಿನ ದಿನಮಾನಗಳಲ್ಲಿ ನಾನು ವಿತ್ ಕಲರ್ ಫೋಟೋಸ್ ಅವ್ರನ್ನ ಸಂದರ್ಶನ ಮಾಡಿ ಒಂದು ಉತ್ತಮವಾದ ಗ್ರಂಥವನ್ನು ಕೂಡ ತರಬೇಕು ಅನ್ನುವಂತಹ ಆಲೋಚನೆ ನನ್ನ ತಲೆಯೊಳಗದ. ನಾ ಕಂಡಂತೆ ಗಿಲ್ಲಿಯವರು, ಆ ಗಿಲ್ಲಿಯವರು ನಿಜವಾಗಲೂ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರ ಮುಂದಿನ ಬದುಕು ಸುಂದರಮಯವಾಗಿರ್ಲಿ, ಕಲಂಕರಹಿತವಾಗಿರ್ಲಿ, ಅವರ ಜೀವನದೊಳಗೆ ಯಾವುದೇ ರೀತಿ ಕೆಟ್ಟ ಘಟನೆಗಳು ನಡೀದೇ ಇರ್ಲಿ, ಅವರ ಬದುಕು ಯಾವಾಗಲೂ ಇದೇ ರೀತಿಯಾಗಿ ಸುಂದರವಾಗಿರ್ಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆಯವರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.